ಇವತ್ ನಾನು ರೋಸ್ಟ್ ಮಾಡಕತ್ರ ಫಿಲ್ಮ್ ಹೆಸರು ಪಂಡಿತ್ ಭಾಗ್ಯವಿಧಾತ. ಈ ಫಿಲ್ಮ್ ಇರೋ ಮೈಮ್ಯಾಗ ಬಟ್ಟಿನ ನಿಲ್ಲಲ್ಲ. ನೋವು ಬರ್ತಿದೆ, ಯಾರಿಗೆ ಹೇಳೋಣ, ಎಲ್ಲ ವಿಧಿ. ಅಣ್ಣ ಕ್ಲೀನ್ ಶೇವ್ ಮಾಡ್ತಾನ, ಕಿವಿಗೆ ರಿಂಗ್ ಹಾಕ್ಯಂತಾನ, ಕೈಗೆ ಬ್ರಾಸ್ಲೆಟ್ ಹಾಕ್ಯಂತಾನ. ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರ ಅಣ್ಣ ಕರ್ನಾಟಕದ ಸಲ್ಮಾನ್ ಖಾನ್ ಇದ್ದಂಗ. ಸಲ್ಮಾನ್ ಖಾನ್ ನಮಗೂ ಗುರು, ಇವತ್ತಿಂದಲೇ ವರ್ಕೌಟ್ ಶುರು. ಫಿಲಿಂ ಸ್ಟಾರ್ಟ್ ಆಗ್ತಿದ್ದಂಗ ವಿಚಿತ್ರವಾದ ಡಿಸ್ಕ್ಲೈಮರ್ ಗಳು ಬರ್ತಾವು. ವಿಶೇಷ ತುಂಬು ಹೃದಯದ ಕೃತಜ್ಞತೆಗಳು ನನ್ನನ್ನು ಕಡೆಗಣಿಸಿದವರಿಗೆ. ನನ್ನಂತರಿಗೆ ಎಲ್ಲ ಹೀರೋಗಳು ವಿಲನ್ ಗಳಿಗೆ ಒಡೆದು ಎಂಟ್ರಿ ಕೊಟ್ರ, ನಮ್ಮಣ್ಣ ವಿಲನ್ ಗಳ ಹತ್ರ ಒಡ್ಸ್ಕೊಂಡ್ ಎಂಟ್ರಿ ಕೊಡ್ತಾನ. ಯಾಕೆ ಹೊಡಿತಾ ಇದೀರಾ ಸರ್? ಕುಡ್ದು ಗಲಾಟೆ ಮಾಡಿ ದುಡ್ಡು ಕೊಡ್ದು ಹಾಗೆ ಓಡೋಗ್ತಾ ಇದೇನ್ ಸರ್? ನೀನೇನ್ ಡೈಲಾಗ್ ಹೊಡಿಯಾಗತ್ತೀಯ ಇಲ್ಲ ಹಾಡ್ ಹೇಳಾಕತ್ತೀಯ? ಕುಡ್ದು ಗಲಾಟೆ ಮಾಡಿ ದುಡ್ಡು ಕೊಡ್ದು ಹಾಗೆ ಓಡೋಗ್ತಾ ಇದೇನ್ ಸರ್? ಹೀರೋನ ಕಾಪಾಡಕ ಅವನ್ ಸಾಲನ ವಿವೇಕ್ ತೀರಿಸ್ತಾನ. ಹೆಲ್ಪ್ ಮಾಡಿದ್ಕ ಥ್ಯಾಂಕ್ಸ್ ಹೇಳೋದ್ರ ಬದ್ಲಿ ಕರ್ನಾಟಕದ ಸಲ್ಮಾನ್ ಖಾನ್ ಏನ್ ಮಾಡ್ತಾನ ನೋಡ್ರಿ. ನಾನೇ ನಿಂಗೆ ಕರ್ದಿದ್ನ ದುಡ್ಡು ಕೊಟ್ಟು ನಾನು ಬಿಡ್ಸು ಅಂತ. ನೆಕ್ಸ್ಟ್ ಅಣ್ಣ ಮನಿಗ್ ಬಂದಾಗ ಅವ್ರಪ್ಪ ಎಲ್ಲ ಅಪ್ಪಂದ್ರು ಹೊಡಿ ಅಂತ ಡೈಲಾಗ್ ನ ಹೊಡಿತಾನ. ಕೋಣಂತರ ಬೆಳ್ಕೊಂಡು ಉಂಡಾಡಿ ಗುಂಡಂತಾನೆ ಓಡಾಡ್ಕೊಂಡಿದ್ದಾನೆ, ನಾನು ಎಲ್ಲಿ ತನಕ ಅಂತ ಸಾಕ್ಲಿ. ರಾತ್ರಿ ಅಣ್ಣ ಗರ್ಲ್ ಫ್ರೆಂಡ್ ಜೊತೆಗೆ ಮಾತಾಡ್ತಿರ್ತಾನ. ಇವನಿಗೂ ಗರ್ಲ್ ಫ್ರೆಂಡ್ ಅದಾಳ. ಹಲೋರಾ, ಹಾಯ್ರಾ, ವಾಟ್ರಾ, ಐ ಲವ್ ಯು ರಾ. ಅಣ್ಣ ಏನ್ ಓದ್ತಿರ್ಬೋದಂತ ಸ್ವಲ್ಪ ಗೆಸ್ ಮಾಡ್ರಿ. PUC ಮಾಡ್ಕೊಂಡಿದ್ದಾನೆ. 3 ಮಕ್ಕಳು ತಂದಿ ತರ ಕಾಣ ಈತ PUC ಸ್ಟೂಡೆಂಟ್ ಅಂತೆ. PUC ಮಾಡ್ಕೊಂಡಿದ್ದಾನೆ. ಮನೆಗಿರೋ 25,000 ಕದ್ದು ಹುಡುಗಿ ಕೊಡ್ಬೇಕಂತ ಅಣ್ಣ ಒಕ್ಕಾನ. ಆದ್ರ ಅಣ್ಣ ಹಾಕೊಂಡಿದ್ದಂತ ಬಿಳಿ ಬೆಲ್ಟ್ ಬಿಸ್ಲಿಗೆ ಬರ್ತದಂಗ ಕಲರ್ನ ಕಳ್ಕೊಂಡು ಕರಿ ಬೆಲ್ಟ್ ಆಗ್ಬಿಡ್ತೈತಿ. ಅಣ್ಣ ಹುಡುಗಿಗೆ 25,000 ಕೊಟ್ಟು ಕಳಿಸ್ತಾನ. ಏನಾಯ್ತು ಇವಳು ಎಷ್ಟನೇವಳು? ಪ್ರೀತಿನ ಲೆಕ್ಕ ಹಾಕ್ಬಾರ್ದು ಕಣೋ. ಪ್ರೀತಿ ಅನ್ನೋದು ಚಿಲ್ಮೆ ಇದ್ದಂಗೆ, ಯಾವಾಗ್ಲೂ ಚಿಂತನೆ ಇರತ್ತೆ ಕಣೋ. ನಂದು ಸೇಮ್ ಅಣ್ಣ, ಯಾವಾಗ್ಲೂ ಚಿಂತನೆ ಇರತ್ತೆ ಕಣೋ. ನಾಚಿಕೆ ಆಗೋದಿಲ್ಲ? ಅಮ್ಮಗ ಹಾರ್ಟ್ ಅಟ್ಯಾಕ್ ಆಗೈತಂತ ಅಣ್ಣಗ ಫೋನ್ ಬರ್ತೈತಿ. ಅಮ್ಮನ್ನ ನೋಡ್ಬೇಕಂತ ಅಣ್ಣ ಹಾಸ್ಪಿಟ್ಲಿಗೆ ಬಂದಾಗ ಬಿಸ್ಲಿಗೆ ಕರ್ರಗಾಗಿದ್ದ ಅಣ್ಣನ್ ಬೆಲ್ಟ್ ಕಲರ್ನ ವಾಪಸ್ ಪಡ್ಕೊಂಡು ಬೆಳ್ಳಗಾಗ್ಬಿಡ್ತೈತಿ. ಇಲ್ಲಿ ಅಣ್ಣ ಏನ್ ಹಳ ಆಕ್ಟಿಂಗ್ ಮಾಡ್ತಾನಲ್ಲ, ಅಮ್ಮಂಗೆ ಏನಾಯ್ತಪ್ಪ? ಹಾರ್ಟ್ ಅಟ್ಯಾಕ್ ಅಂತ ಕಣೋ, ಡಾಕ್ಟರ್ ಏನು ಹೇಳ್ತಾನೆ ಇಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಅಣ್ಣ ಹಳ ಆಕ್ಟಿಂಗ್ ಮಾತ್ರ ಮಾಡ್ಬೇಡ, ಕೆಟ್ಟ ಅಸಹ್ಯ ಕಾಣ್ತೈತಿ. ಇನ್ನು 24 hours ನಿಮ್ಗೇನು ಹೇಳಕ್ಕಾಗಲ್ಲ. ಡಾಕ್ಟರ್ನೇ ದೇವ್ರಂತಾರೆ, ಹೆಂಗಾದ್ರೂ ಬಣ್ಣಂತ ಕಾಪಾಡಿ ಪ್ಲೀಸ್. ನೀನ ಪೇಷಂಟ್ ತರ ಮಾತಾಡಕತ್ತೀಯಲ್ಲಣ್ಣ, ಬಣ್ಣಂತ ಕಾಪಾಡಿ ಪ್ಲೀಸ್ ಪ್ಲೀಸ್. ನೆಕ್ಸ್ಟ್ ಅಣ್ಣ ದೇವಸ್ಥಾನದ 3 ರೌಂಡ್ ಹೊಡೆದು ತಾಯಿ ಜೀವನ ಉಳಿಸ್ಬಿಡ್ತಾನ. ಯಾಕಂದ್ರ ದವಾಯಿ ಸೆ ಜಾದಾ ದುವಾ ಅಸರ್ ಕರ್ತಾ ಹೈ. ಅಣ್ಣ ರೋಡ್ ನಾಗ ನಿಂತಾಗ ಅವ್ನ ಹುಡುಗಿ ಬೇರೆ ಹುಡುಗನ ಜೊತೆ ಕ್ಯಾಂಡಿ ಕ್ರಶ್ ಆಡೋದನ್ನ ನೋಡ್ಬಿಡ್ತಾನ. ಏನೋ ನೀನು ಅವನಿಗೆ ಅವಾಜ್ ಆಗ್ತಾ ಇದ್ಯಾ? ನೀನ್ 25,000 ಕೊಟ್ಬಿಟ್ರೆ ದಿನ ಬಂದ್ ನಿನ್ನ ಹತ್ರ ಮಲ್ಗಕ್ಕಾಗತ್ತಾ? ಹಲೋರಾ, ಹಾಯ್ರಾ, ವಾಟ್ರಾ, ಐ ಲವ್ ಯು ರಾ. ಐಶ್ವರ್ಯ ರೈ ಸಲ್ಮಾನ್ ಖಾನ್ಗೆ ಕೈ ಕೊಟ್ಟು ಹೋದಂಗ ಅಕ್ಕನೋ ಅಣ್ಣ ಕೈ ಕೊಟ್ಟು ಹೋಗ್ಬಿಡ್ತಾಳ. ಎಲ್ಲರ ಫ್ರೆಂಡ್ಸ್ ಹೊಡೆಯಂತ ಡೈಲಾಗ್ ನ ಇವನ್ ಫ್ರೆಂಡ್ ಹೊಡಿತಾನ. ಏನಾದ್ರೂ ಒಂದು ಸಾಧನೆ ಮಾಡು, ಆಮೇಲೆ ನೋಡು ಇಂಥ ಹುಡುಗಿರು 1000 ಜನ ನಿನ್ನಿಂದ ಕ್ಯೂ ನಿಂತಿರ್ತಾರೆ. ಫ್ರೆಂಡಿನ ಮಾತಿಂದ ಇನ್ಸ್ಪೈರ್ ಆಗಿ ಅಣ್ಣ ಹೆವಿ ಸಾಧನೆ ಮಾಡ್ತಾನ. ನೆಲ ಒರ್ಸೋದು, ಮುಸುರಿ ತಿಕ್ಕೋದು, ಅಡಿಗೆ ಮಾಡೋದು, ಬಟ್ಟಿ ಒಗೆಯೋದು, ಹೆವಿ ಸಾಧನೆ. ಫಿಲಿಂ ಸ್ಟಾರ್ಟಿಂಗ್ ನಾಗ ಅಣ್ಣ ಯಾರಿಗೆ ಕಪಾಳ ಕೊಡ್ತಿರ್ತಾನೋ ಅವನ ಹತ್ರನ ಜಾಬ್ ಕೇಳ್ಕೊಂಡು ಹೋಗ್ತಾನ. ಇವ್ ನೋಡ್ರಿ ಎಷ್ಟ್ ಚೆನ್ನಾಗಿ ಟೈಪ್ ಮಾಡ್ದಂಗೆ ಆಕ್ಟಿಂಗ್ ಮಾಡಕತ್ತಾನ. ಸ್ಕ್ರೀನ್ ನಾಗಂತೂ ಏನು ವರ್ಕ್ ಆಗತ್ತಿಲ್ಲ. ಕೆಲಸ ಕೊಡಕ್ಕೇನು ಮುಂಚೆ ನೀನೇನು ಓದಿ, ಮುಂಚೆ ಎಲ್ಲಿ ಕೆಲಸ ಮಾಡ್ತಿದ್ದೆ, ಇದನ್ನೆಲ್ಲ ಕೇಳೋದ್ ಬಿಟ್ಟು ಇವನೇನ್ ಕೇಳ್ತಾನ ನೋಡ್ರಿ. ಏನೆಲ್ಲ ಒಳ್ಳೆ ಕೆಲಸ ಮಾಡಿದ್ಯಾ, ಹಾಗೆ ಏನೆಲ್ಲ ಕೆಟ್ಟ ಕೆಲಸ ಮಾಡಿದ್ಯಾ, ಅದನ್ನೆಲ್ಲ ಲಿಸ್ಟ್ ಮಾಡ್ಕೊಂಡ್ ಬರ್ಬೇಕು. ಅಣ್ಣ ಮನಿಗ್ ಬಂದು ತಾನ್ ಮಾಡಿರೋ ತಪ್ಪುಗಳೆಲ್ಲ ಬರೆಯಕರ ಅವ್ರಮ್ಮ ಏನಂತ ಕೇಳ್ರಿ. ಮಕ್ಕಳು ಚೆನ್ನಾಗಿ ದುಡಿತಾ ಇದ್ರೆ ತಂದೆ ತಾಯಿಗಳಿಗೆ ಅದೇ ಆರೋಗ್ಯ ಕಣಪ್ಪ. ಅಜ್ಜಿ ಅವ್ನ್ ಕೆಲ್ಸಕ್ಕೆ ಸೇರಿ ಒಂದ ದಿನ ಆಗಿರೋದು, ಆಲ್ರೆಡಿ ಈ ಲೆವೆಲ್ ಡೈಲಾಗ್ ಹೊಡಿಯಾಕತ್ತೀನಿ ನೀನು. ಅಣ್ಣ ತಾನ್ ಮಾಡಿರೋ ತಪ್ಪುಗಳ ಲಿಸ್ಟ್ ಮಾಡಿ ಬಾಸಿಗೆ ಕೊಡ್ತಾನ. ಬಾಸ್ ಅದನ್ನ ಓದಕರ ಹೀರೋಯಿನ್ ಎಂಟ್ರಿ ಆಕತಿ. ಹೀರೋಯಿನ್ ತಮ್ಮನ ಜೊತೆಗೆ ದೇವಸ್ಥಾನಕ್ಕೆ ಬಂದಿರ್ತಾಳ. ಅಕ್ಕ ನಾನು ಇವನ್ ಜೊತೆ ಆಟಾಡಕ್ ಹೋಗ್ತೀನಿ. ಏನ್ ಮಾಡಕ್ ಹೋಗಿ? ಅಕ್ಕ ನಾನು ಇವನ್ ಜೊತೆ ಆಟಾಡಕ್ ಹೋಗ್ತೀನಿ. ಅರ್ಥ ಆಯ್ತು ಅನ್ಸುತ್ತೆ. ಅಕ್ಕ ದೇವಸ್ಥಾನದಿಂದ ಬರಕರ ಅಣ್ಣ ಕುಡ್ದಿರೋ ನಿಷೇಧಾಗ ಅಕ್ಕನ ಎತ್ತಾಕೊಂಡು ಹೋಗಿ ಅತ್ಯಾಚಾರ ಮಾಡ್ಬಿಡ್ತಾನ. ಆಮೇಲೆ ಅಣ್ಣ ಪಾನಿಪುರಿ ಅಂಗಡಿನಿಗೆ, ಕುಲ್ಡ್ ಅಜ್ಜಿಗೆ, ಹೋಟ್ಲಲ್ನರಿಗೆ ಎಲ್ರಿಗೂ ಸ್ಕ್ಯಾಮ್ ಮಾಡ್ಯಾನ ಅಂತ ಬಾಸ್ಗೆ ಆ ಲಿಸ್ಟ್ ಓದಿದ್ಮ್ಯಾಗ ಗೊತ್ತಾಕತಿ. ಇದನ್ನೆಲ್ಲ ಓದಿ ವಿವೇಕ ಇಲ್ಲದಿ ವಿವೇಕ ಏನಂತ ಕೇಳ್ರಿ. ನಿನ್ ಕೆಲಸ ಏನ್ ಗೊತ್ತಾ? ಮುಚ್ಕೊಂಡು ಮನೆ ಹೋದಂತೀರಾ? ಮಾಡ್ರ ತಪ್ಪುಗಳನ್ನೆಲ್ಲ ಸರಿ ಮಾಡೋದು, ಆ ಹುಡ್ಗಿ ಹತ್ರ ಹೋಗಿ ಸಾರಿ ಕೇಳೋದು. ಇದರಿಂದ ಇವನಿಗೆ ಮತ್ತೆ ಇವನ್ ಕಂಪ್ನಿಗೆ ಎಲ್ಲಿಂದ ಲಾಭ ಆಕತಿ ಅಂತ ನೀವ್ ಯೋಚನೆ ಮಾಡ್ತಿದ್ರ, ಇಲ್ಲಿಂದ ಲಾಭ ಆಕತಿ. ಅಣ್ಣ ಸಾರಿ ಕೇಳ್ಬೇಕಂತ ಅಕ್ಕನ ಮನೆಗ್ ಬರ್ತಾನ. ಪಾಪಿ, ನಾವು ನಿನ್ನಿಂದ ತಲೆ ಎತ್ಕೊಂಡು ತಿರ್ಗಾಡ್ದಿರೋ ಹಾಗೆ ಮಾಡ್ಬಿಟ್ಟೆ. ಫಿಲ್ಮ್ ಇಂಡಸ್ಟ್ರಿ ನಾನು ನೋಡಿ ಹಿಂಗ ಅನ್ನೋದು, ನಾವು ನಿನ್ನಿಂದ ತಲೆ ಎತ್ಕೊಂಡು ತಿರ್ಗಾಡ್ದಿರೋ ಹಾಗೆ ಮಾಡ್ಬಿಟ್ಟೆ. ಸಾರಿ ಕೇಳಕ್ ಬಂದ್ರ ಅಣ್ಣಗ ಅಕ್ಕ ಸೌಟಿಲ್ ಹೊಡೆದು ಕಳಿಸ್ಬಿಡ್ತಾಳ. ಬಾಸ್ಗೆ ಫೋನ್ ಮಾಡಿ ಆಗಿದ್ದೆಲ್ಲ ಹೇಳಿದಾಗ ಅವನೇನಂತ ಕೇಳಿಸ್ಕೇಳ್ರಿ. ಮೊದ್ಲು ಅವಳಿಗೇನ್ ಇಷ್ಟ ಅನ್ನೋದು ತಿಳ್ಕೊ. ಇದರಿಂದ ನಿನಗೇನ್ ಲಾಭಣ?
ನೆಕ್ಸ್ಟ್ ನಮ್ಮ ಅಣ್ಣ ಒಂದ್ ಸಿಂಗಿಂಗ್ ಕಾನ್ಸರ್ಟ್ ಮಾಡ್ತಾನ. ಕಾಲ್ ಗಂಟೆ ತನಕ ಅಣ್ಣ ಹಾಡ್ಗಳನ್ನ ಹೇಳ್ತಾನ. ಫಿಲ್ಮ್ ನ ಕತೆ ಅನ್ನೋದಿಲ್ಲಪ್ಪ ಅಂದ್ರ ಈ ತರ ತೋರ್ಸ್ಕೊಂಡ ಟೈಮ್ ಪಾಸ್ ಮಾಡ್ಬೇಕಾಗತಿ. ನಾನು ಇವನ್ ಜೊತೆ ಆಟಾಡಕ್ ಹೋಗ್ತೀನಿ. ಅಣ್ಣ ರುದ್ರಾಶ್ರಮಕ್ ಬಂದು ಸೇವೆ ಮಾಡಕರ ಅಜ್ಜಿ ಎಮೋಷನಲ್ ಆಗಿ ಹತ್ತದ್ಕ ಆಕಿ ಹಣೆಗಿರ ಟಿಕ್ಲಿ ಕಿತ್ಕೊಂಡ್ ಬಂದ್ಬಿಡ್ತೈತಿ. ನೆಕ್ಸ್ಟ್ ಬಾಸ ಅಣ್ಣನ ಹೀರೋಯಿನ್ ಹತ್ರ ಸಾರಿ ಕೇಳಕ್ ಕರ್ಕೊಂಡ್ ಹೋಗ್ತಾನ. ಏನ್ ಲಾಭ ಇಲ್ಲ ಇದರಿಂದ ನಿನಗೆ? ನಾನು ಇವನ್ ಜೊತೆ ಆಟಾಡಕ್ ಹೋಗ್ತೀನಿ. ಯಾಕೋ ನೀನ ಹಿಂದೆ ಬಿದ್ದಿದೀಯಾ? ಇಲ್ಲಿ ಅಣ್ಣ ಮಾಡಂತ ಆಕ್ಟಿಂಗ್ ನ ಕಣ್ಣಿಂದ ನೋಡಕ್ ಆಗಲ್ಲ, ಕಿವಿಯಿಂದ ಕೇಳಕ್ ಆಗಲ್ಲ. ನಾನು ನಿನ್ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ, ನಿಂಗೆ ಓಕೆನಾ? ಅಣ್ಣ ಅಕ್ಕನ್ನ ಅತ್ಯಾಚಾರ ಮಾಡಿದ್ರು ಅವನ್ ಪ್ರೀತಿನ ಹಾಕಿ ಒಪ್ಕೊಂಡ್ಬಿಡ್ತಾಳ. ಅಕ್ಕ ಯಾಕೆ ಒಪ್ಕೊಂಡ್ಲ ಅಂತ ನನಗೆ ಗೊತ್ತು. ಯಾಕಂದ್ರೆ ಅಕ್ಕ ಸತಿಗೂ ಸಲ್ಮಾನ್ ಖಾನ್ ಫ್ಯಾನ. ಸಲ್ಮಾನ್ ಖಾನ್ ನಮಗೂ ಗುರು, ಇವತ್ತಿಂದಲೇ ವರ್ಕೌಟ್ ಶುರು. ಅಕ್ಕ ಅಣ್ಣ ಟೈಮ್ ಪಾಸ್ ಮಾಡಕ ಜೋಗ್ ಫಾಲ್ಸಿಗೆ ಬಂದಿರ್ತಾರ. ನಾನು ಅಲ್ಲಿಗೆ ಹೋಗ್ಬೇಕು. ಬೇಡ ಕಣೋ, ಅದು ತುಂಬಾ ಡೇಂಜರ್ ಸ್ಪಾಟ್ ಕಣೋ. ಅದಂತೂ ಬಾರಿ ಡೇಂಜರ್ ಪ್ಲೇಸ್ ನೋಡ್ರಿ. ಅದಕ್ಕ ಆಗ್ಲೇ ಇವ್ರಿಬ್ರು ತುದಿಗೆ ಹೋಗಿ ಮಕ್ಕೊಂಡಿದ್ರು. ಅಕ್ಕೊಂದು ಫೋಟೋ ಶೂಟ್ ಮಾಡಕರ ಮ್ಯಾಗಿಂದ ಬಿದ್ದು ಸತ್ತೋಗ್ಬಿಡ್ತಾಳ. ಈ ಶಾಕ್ ನ ತಡ್ಕಣಕ್ ಆಗ್ಲಿಲ್ದಂಗ ಅಣ್ಣ ನಿಂತತ್ರನ ಶಟ್ಕೊಂಡ್ಬಿಡ್ತಾನ. ಆಮೇಲೆ ಅಣ್ಣ ಇಷ್ಟೊತ್ತು ಕಂಡದ್ದೆಲ್ಲ ಕನ್ಸ್ ಅಂತ ಗೊತ್ತಾಕೈತಿ. ನಾ ಹೇಳಿಲ್ಲ ಫಿಲ್ಮ್ ನ ಕತೆ ಇಲ್ದಿದ್ರ ಈ ತರದ್ ತೋರ್ಸ್ಕೊಂಡ ಟೈಮ್ ಪಾಸ್ ಮಾಡೋದಂತ. ಆದ್ರ ಅಣ್ಣ ಕನ್ಸ್ ಮಾತ್ರ ಬಾರಿ ಅಕ್ಯುರೇಟ್ ಆಗಿ ಕಂಡ ನೋಡ್ರಿ. ಕನ್ಸ್ನಾಗ ಅಕ್ಕ ಯಾವ ಡ್ರೆಸ್ ಹಾಕೊಂಡದ್ಲ, ರಿಯಲ್ ಆಗು ಅದ ಡ್ರೆಸ್ ಹಾಕೊಂಡಾಳ. ಇನ್ನೇನು ಅಣ್ಣ ಸಾರಿ ಕೇಳಿದ್ರು ಅಕ್ಕ ಶಂಸಲ್ಲ. ನಿಮ್ ಕಾಲಿ ಬೇಕಾದ್ರೆ ಬೀಳ್ತೀನಿ. ಗೆಟ್ ಲಾಸ್ಟ್. ಅವಳೇನಾದ್ರೂ ನನ್ನಿಂದ ದೂರ ಆದ್ರೆ ನಾನೇನಾಗ್ತೀನೋ ನನಗೆ ಗೊತ್ತಿಲ್ಲ. ಅಣ್ಣ ನೀವಿಬ್ರು ಲವರ್ಸ್ ಅಲ್ಲ, ನೀನ್ ಆಕಿ ಪ್ರಪೋಸ್ ಮಾಡಿಲ್ಲ, ಆಲ್ರೆಡಿ ಇಷ್ಟಿಷ್ಟುದ್ದ ಡೈಲಾಗ್ಸ್ ಹೊಡೆಯಕತಿ. ಯಾವಾಗ್ಲೂ ಚಿಂತನೆ ಇರುತ್ತೆ ಕಣ. ಯಾವುದೇ ಕಾರಣಕ್ಕೂ ಕೆಟ್ಟ ನಿರ್ಧಾರದ ಬಗ್ಗೆ ಯೋಚನೆ ಮಾಡಬೇಡ. ಆಕ್ಚುಲಿ ಕೆಟ್ಟ ನಿರ್ಧಾರ ತಗೊಂಡದ್ದು ನಾನು ಈ ಫಿಲ್ಮ್ ನೋಡ್ಬೇಕಂತ. ಅಣ್ಣ ಅಳ್ಬೇಡ ಅಣ್ಣ, ನೋಡಕ್ ಆಗಲ್ಲ, ಕೆಟ್ಟ ಅಸಹ್ಯ ಕಾಣ್ತೈತಿ. ನೆಕ್ಸ್ಟ್ ಒಂದ್ ಹುಡುಗಿ ರೋಡ್ ನಾಗ ಹೋಗ್ಕರ ಅಣ್ಣ ಆಕಿ ಜೀವ ಕಾಪಾಡ್ಬಿಡ್ತಾನ. ನಿಮ್ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಉಪಕಾರ ಮರೆಯಲ್ಲ ಅನ್ನೋದಾದ್ರೆ ಮೊಬೈಲ್ ನಂಬರ್ ಕೊಡ್ಬೋದಲ್ಲ. ಯಾವಾಗ್ಲೂ ಚಿಂತನೆ ಇರುತ್ತೆ ಕಣ. ಬಾಸ್ ಅವನ ಹತ್ರ ಇರೋ ಬುಕ್ ಗಳನ್ನೆಲ್ಲ ಅಣ್ಣ ಕೊಡ್ತಾನ. ಅವೆಲ್ಲ ಬುಕ್ ಗಳನ್ನ ಅಣ್ಣ ಒಂದ ರಾತ್ರಿ ಓದಿ ಮುಗಿಸ್ಬಿಡ್ತಾನ. ಅಣ್ಣ ರಾತ್ರಿ ಎಲ್ಲ ಬುಕ್ಸ್ ಓದಿ ರೋಡ್ ನ ಕಾಪಾಡಿದ ಹುಡುಗಿ ಜೊತೆಗೆ ಕಾಫಿ ಕುಡಿಯೋಕ್ ಹೋಗ್ತಾನ. ಇಲ್ಲಿ ಇವರಿಬ್ರು ಹೆವಿ ಫೆರ್ಟಿಂಗ್ ಮಾಡ್ತಾರ. ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಹೇಳಿ. ನೀವು ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ. ನೀವು ಅಷ್ಟೇ ತುಂಬಾ ಹ್ಯಾಂಡ್ಸಮ್ ಆಗಿದ್ದೀರಾ. ಕಾಂಪ್ಲಿಮೆಂಟ್ ನ ಈ ಹುಡುಗಿ ಕೊಟ್ಟಿದ್ರು ಹಾಡು ಹಳೆ ಹುಡುಗಿ ಜೊತೆ ಬರ್ತೈತಿ. ಯಾವಾಗ್ಲೂ ಚಿಂತನೆ ಇರುತ್ತೆ ಕಣ. ಯಾವ್ದಕ್ಕೂ ಸ್ವಲ್ಪ ಹುಷಾರಾಗಿರೋಣ. ಕಿಚ್ನಾಗ ನನ್ ಮಾತಿನ ಮೇಲೆ ವಿಶ್ವಾಸ ಇಟ್ಟು ನೀನ್ ಬಂದಿದ್ಯಾ, ನಿನಗೆ ತುಂಬಾ ಥ್ಯಾಂಕ್ಸ್. ಅದನ್ನ ಆ ಕಡೆ ನೋಡ್ಕೊಂಡ್ ಹೇಳು. ನೆಕ್ಸ್ಟ್ ಅಣ್ಣ ಬಾಸ್ ಮನಿಗ್ ಬರ್ತಾನ. ಬಾಸಿನ ಹೆಂಡತಿ ಅಣ್ಣಗ ಕಾಫಿ ಕೊಡ್ತಾಳ. ನೀವೇನ್ರಿ ಇಲ್ಲಿ? ನೀವು ನಮ್ಮ ಮನೇಲಿ? ಈಕೆ ಬಾಸಿನ ಹೆಂಡತಿ ಅಂತ ಗೊತ್ತಾಗ್ತದಂಗ ಅಣ್ಣ ಉಲ್ಟಾ ಹೊಡೆದ್ ಬಿಡ್ತಾನ. ಕಾಫಿ ತುಂಬಾ ಚೆನ್ನಾಗಿದೆ ಅತ್ತಿಗೆ, ನೀವು ತುಂಬಾ ಬ್ಯೂಟಿಫುಲ್ ಆಗಿದ್ದೀರಿ. ಕಾಫಿ ತುಂಬಾ ಚೆನ್ನಾಗಿದೆ ಅತ್ತಿಗೆ. ಮತ್ತೆಲ್ಲಿ ಕಿಡ್ನಾಪ್ ಮಾಡೋ ಸೀನ್ ತೆಗೆನಂದು ಕ್ಯಾಮ್ರಾಮ್ಯಾನು ಕಂಡ್ ಮನೆಗೆ ಝೂಮ್ ಹಾಕಕತ್ತಿ ಬಿಡ್ತಾನ. ಯಾವ ಮನೆಗೆ ಕ್ಯಾಮ್ರಾಮನ್ ಝೂಮ್ ಹಾಕಿರ್ತಾನ ಆ ಮನೆಗಿರೋ ಜನರನ್ನ ಅಣ್ಣ ಕಿಡ್ನಾಪ್ ಮಾಡ್ಯಾನ ಅಂತ ಅರ್ಥ. ನೀವು ಅರ್ಥ ಮಾಡ್ಕೇಳ್ರಿ ಪಾಪ ಎಲ್ಲ ಅವರ ತೋರ್ಸಕಂದ್ರೆ ಹೆಂಗ. ಅಣ್ಣ DC ನ ಪೊಲೀಸ್ ನ ಡಾಕ್ಟರ್ ನ ಎಲ್ಲರನ್ನು ಕಿಡ್ನಾಪ್ ಮಾಡಿರ್ತಾನ. ಇವ್ರೆಲ್ರು ಲಂಚ ತಿಂತಾರ ಅಂತ ಬಾಸ್ ಹೇಳಿದ್ಕ ಅಣ್ಣ ಕಿಡ್ನಾಪ್ ಮಾಡಿರ್ತಾನ. ಆಮೇಲೆ ಬಾಸು ಮತ್ತೆ ಅವ್ರಪ್ಪ ಅಲ್ಲಿಗೆ ಬಂದು ಲಂಚನ ತಿನ್ಬಾರ್ದಂತ ಇವ್ರೆಲ್ರಿಗೂ ಲೆಕ್ಚರ್ ಕೊಡ್ತಾರ. ಈ ಅಪ್ಪ ಮಕ್ಕಳಿಬ್ರಿಗೂ ಬೇರೆ ಕೆಲ್ಸ ಇದ್ದಂಗಿಲ್ ಬಿಡು. ಇವ್ರೆಲ್ರು ಚೇಂಜ್ ಮಾಡಿ ಅಣ್ಣ ಕರ್ಕೊಂಡ್ ಬಂದಾಗ ಮೀಡಿಯಾದವರು ಅಣ್ಣನ ಇಂಟರ್ವ್ಯೂ ತಗಂತಾರ. ಈ ಕರ್ಮನ ಅಕ್ಕ ಟಿವಿಯಾಗ ನೋಡಿ ಹೆವಿ ಇಂಪ್ರೆಸ್ ಆಗಿ ಅಣ್ಣನ ಹತ್ರ ಬರ್ತಾಳ. ಲವ್ ಯು ಪವಿತ್ರ, ಐ ಲವ್ ಯು. ಮಿಡಿತ ನೀನು, ನಿನ್ನ ಪ್ರೇಮ ದಾಸ ನಾನು, ನನ್ನ ಕನಸಿನ ರಸ ನೀನು. ಯಾವಲ್ಲಿ ಅವನ ಹಣ್ಣು ಕೊಡ್ತದ್ದು ಮುಂದುವರೆಯುವುದು. ಈಗ ಮತ್ ನಾನ್ ಕಾಯಕ್ ನೋಡು ಪಾರ್ಟ್ 2 2 ವರ್ಷ. ಈ ಫಿಲ್ಮ್ನಾಗ ಆಗಿರೋಂತ ಎಲ್ಲಾ ಕೆಲ್ಸಗಳನ್ನು ಅಣ್ಣನ ಮಾಡಿರೋದು. ಯಾವಾಗ್ಲೂ ಚಿಂತನೆ ಇರುತ್ತೆ ಕಣ. ಸೊ ಇವತ್ತಿಗೆ ಇಷ್ಟ. ಈ ವಿಡಿಯೋನ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ನಿಮ್ಗೆ ಏನ್ರ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತೆ ನಿಮ್ಗೆ ಏನಿಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ. ಅಲ್ಲಿ ತನಕ ನಿನ್ನ ಪ್ರೇಮ ದಾಸ ನಾನು, ನನ್ನ ಕನಸಿನ ರಸ ನೀನು, ನಿನಗೆಂದು ಸೋತೆ ನಾನು.